ಬೇಕಾಗುತ್ತೆ. ತಲೆ ಗಟ್ಟಿಯಾಗಿದೆ ಅಂತ ಬಂಡೆಗೆ ಚಚ್ಕೋತೀನಿ ಅಂದ್ರೆ ಚಚ್ಕೋ. ತಲೆ ಹೊಡೆಯುತ್ತೋ ಬಂಡೆ ಹೊಡೆಯುತ್ತೋ ಅಂತ ನೀನೇ ಯೋಚನೆ ಮಾಡೋ. ಏನು ಧಮ್ಕಿನ? ಹಾಗೆ ಅಂತ್ಕೋ. ನೋಡು ಬ್ರದರ್, ನಾನು ನಿನ್ನ ವೈರಿ ಮಾಡ್ಕೊಳಕ್ ಇಷ್ಟಪಡಲ್ಲ. ಅದಕ್ಕೆ ಇನ್ನೂ ಒಂದ್ಸಲ ಹೇಳ್ತಾ ಇದ್ದೀನಿ, ನೀನು ಆ ಮಂದಾರನ ಮದುವೆ ಆಗ್ಬಾರ್ದು. ಮದುವೆ ಎಲ್ಲೇ ನಡೆದ್ರು ಅದನ್ನ ತಡೆಯೋದಿಕ್ಕೆ ನಾವು ರೆಡಿ ಇದ್ದೀವಿ. ಒಟ್ಟಿನಲ್ಲಿ ಆ ಮಂದಾರ ಮದುವೆ ನಡಿಬಾರ್ದು. ಅದಕ್ಕೆ ನಾವು ಬಿಡೋದು ಇಲ್ಲ. ಇದಕ್ಕೆ ನಾನು ಸುಪಾರಿ ತಗೊಂಡಿದ್ದೀನಿ ಅಂತ ಬೇಕಾದ್ರೆ ನೀನ್ ತಿಳ್ಕೊ. ಇದ್ರ ಮೇಲೆ ನಿನ್ನಿಷ್ಟ. ಸರಿ, ನಾನಿನ್ ಬರ್ತೀನಿ. ಇದು ನನ್ನ ಫಸ್ಟ್ ಮೆಡಿಷನ್. ಇನ್ನು ಮುಂದೆ ನಿನ್ನ ಭೇಟಿ ಆಸ್ ಎ ಫ್ರೆಂಡ್ ಆಗೋ ಅಥವಾ ದುಶ್ಮನ್ ಆಗೋ ನೀನು ಯೋಚನೆ ಮಾಡು. ನಾನು ಬರ್ತೀನಿ. ಇದೇ ಹೊಸ ಪ್ರಯೋಗ. ಇದೇ ನನ್ನ ಮಾತಿನ ಬಾಂಬು. ಹೇಗಿದೆ ಡ್ಯಾಡ್? ನೀವು ಅವನ ಮುಖ ನೋಡ್ಬೇಕಿತ್ತು. ಬಿಸಿ ಸೋಕಿದ್ದು ಬಾಳೆ ಎಲೆ ಹಾಗೆ ಮುದ್ರಕೊಂಡಿತ್ತು. ಹಾಗಾದ್ರೆ ಅವನು ಹೆದರ್ಕೊಂಡು ಮಂದಾರನ್ ಬೇಡ ಅಂತಾನೆ ಅನ್ನು. ಬೇಡ ಅನ್ನೋದ? ಅವಳ ಹೆಸರು ಕೂಡ ಎತ್ತೋದಿಲ್ಲ, ಅವಳ ಮುಖ ಕೂಡ ನೋಡೋದಿಲ್ಲ. ನೋಡೋಣ ಡ್ಯಾಡ್, ಆ ಮೇಷ್ಟ್ರು ಜಾತಕ ಫೋಟೋ ಇಟ್ಕೊಂಡು ತಿರುಗ್ತಾನೆ ಇರ್ಲಿ, ನಾನು ಅದನ್ನ ಮುರಿತಾನೆ ಇರ್ತೀನಿ. ಒಟ್ಟಲ್ಲಿ ಅವಳು ಮದುವೆ ಆಗ್ಬಾರ್ದು. ಹಾಗಾದ್ರೆ ಅವನು ಅನ್ಕೊಂಡಿದ್ ಕಡೆ ಆಗ್ಬಾರ್ದು, ನಾವು ಅನ್ಕೊಂಡಿದ್ ಕಡೆ ಆಗ್ಬೇಕು. ಅಂದ್ರೆ ಇನ್ನೂ ನೀವು ಅವಳನ್ನ? ಆ ವಿಷಯ ಈಗ ಬಿಡೋ. ನೀನ್ ಬದಲಾಗಿದ್ಯಲ್ಲ, ನನಗದೇ ಸಂತೋಷ. ರಾಜಕಾರಣಿ ಆಗಕ್ಕೆ ಈಗ ನೀನ್ ಸರಿಯಾಗಿದೆಯಾ. ಇಷ್ಟು ದಿವಸ ನೀನ್ ನಡೆದು ಬಂದ ದಾರಿ ಸರಿ ಇರಲಿಲ್ಲ, ಆದ್ರೆ ಈಗ ನಡೀತಾ ಇರೋ ದಾರಿ ಸರಿ ಇದೆ. ನಾನು ನಿನ್ನ ಒಪ್ಕೋತೀನಿ ಕಣೋ. ಹೋಗ್ಲಿ, ಈಗಲಾದ್ರೂ ಒಪ್ಕೊಂಡ್ರಲ್ಲ ಸತ್ಯಪಾಲ್ ಅಂದ್ರೆ ನಾಲಾಯಕಲ್ಲ ಅಂತ. ಹೂ ಕಣೋ, ಒಪ್ಕೋತೀನಿ. ಆದರೆ ಮಂದಾರ ನನಗೆ ಅವಮಾನ ಮಾಡಿದ್ಲಲ್ಲ, ಅವಳನ್ನ ಕುಯ್ಯೋ ಮರೋ ಅನ್ನಿಸ್ಲಿಲ್ಲ ಅಂದರೆ ನನ್ನ ಹೆಸರು ಧರ್ಮಪಾಲ ಅಲ್ಲ. ನಾನು ಅಷ್ಟೇ ಬದಲಾಗ್ತೀನಿ, ತಂತ್ರ ಬದಲಾಯಿಸ್ತೀನಿ. ಡೈರೆಕ್ಟಾಗಿ ಇನ್ವಾಲ್ವ್ ಆಗೋದಿಲ್ಲ. ಎಲ್ಲಿ ಹೇಗೇನು ಮಾಡಿಸ್ಬೇಕೋ ಮಾಡಿಸ್ತೀನಿ. ನೋಡೋ, ಪಂಚತಂತ್ರದ ಒಂದು ಕತೆ ಹೇಳ್ತೀನಿ ಕೇಳು. ರಾಜ್ಕುಮಾರರಿಗೆ ಗುರುಗಳು ಹೇಳಿಕೊಟ್ಟಿದ್ದ ರಾಜತಂತ್ರದ ಕತೆಗಳಲ್ಲಿ ಒಂದು. ನೀನು ನನ್ನ ಮಗ, ನೀನು ರಾಜ್ಕುಮಾರನೇ. ಅದಕ್ಕೆ ಹೇಳ್ತಾ ಇದ್ದೀನಿ ಕೇಳು, ಪಾಠ ಕಲಿ. ಕತೆಯಿಂದ ಪಾಠ ಕಲಿಯೋದಾ? ಹಾಗೂ ಕಲಿಸ್ತಾ ಇದ್ರ? ಅಯ್ಯೋ, ನಾನೆಲ್ಲೋ ಹಿಂದಿನ ಕಾಲದಲ್ಲಿ ಬರೀ ಬೆತ್ತಡೆಟ್ ಕೊಟ್ಟು ಪಾಠ ಕಲಿಸ್ತಾ ಇದ್ರು ಅಂದ್ಕೊಂಡಿದ್ದೆ. ಇರ್ಲಿ, ಕತೆ ಹೇಳಿ. ಒಂದು ಮರದ ಪೊಟ್ರೆಯಲ್ಲಿ ಒಂದು ಹಾವಿತ್ತು. ಅದೇ ಮರದಲ್ಲಿ ಒಂದು ಕಾಗೆ ಗೂಡು ಮಾಡ್ಕೊಂಡು ಮರಿಗಳನ್ನ ಹಾಕಿತ್ತು. ಆ ಮರಿಗಳಿಗೆ ಆಹಾರ ತರೋಣ ಅಂತ ಕಾಗೆ ಹೊರಗಡೆ ಹೋದಾಗ ಆ ಮರಿಗಳನ್ನ ಹಾವು ನುಂಗ್ಬಿಡ್ತಿತ್ತು ಕಣೋ. ಪಾಪ ಆ ಕಾಗೆ ಸರಿಸುವಾಗಿ ಹಾವಿನ ಜೊತೆ ಫೈಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಕಾಗೆ ಬುದ್ಧಿಲ್ಲ ಡ್ಯಾಡಿ. ಆ ಮರ ಬಿಟ್ಟು ಬೇರೆ ಮರದಲ್ಲಿ ಗೂಡು ಕಟ್ಕೊಳ್ಳೋದು ತಾನೆ? ಅದೇ ತಪ್ಪು ಕಣೋ. ನಮ್ಮನೆ ಪಕ್ಕ ಯಾರೋ ಸೇರ್ಕೊಂಡು ನಮಗೆ ಕಿರುಕುಳ ಕೊಡ್ತಾ ಇದ್ದಾಗ ನಾವು ಹೆದರ್ಕೊಂಡು ಓಡೋದ್ರೆ ಅದು ಹೇಳಿತನ ಅಲ್ಲೇನೋ. ಅಲ್ಲ ಡ್ಯಾಡಿ, ಒಂದು ವೇಳೆ ಅವ್ರು ನಮಗಿಂತ ಬಲಿಷ್ಠರಾದ್ರೆ? ಅಲ್ಲೇ ಕಣೋ ಇರೋದು ಸ್ವಾರಸ್ಯ. ಬಲದಿಂದ ಆಗದೆ ಇದ್ದಿದ್ದು ಬುದ್ಧಿಯಿಂದ ಸಾಧಿಸಬೇಕು. ಕಾಗೆ ಹಾಗೆ ಮಾಡಿದ್ದು. ಅರಮನೆ ಪುಷ್ಪಕರಣಿಲಿ ಮಹಾರಾಣಿ ತನ್ನ ಒಡವೆಗಳನ್ನೆಲ್ಲ ಬೆಚ್ಚಿಟ್ಟು ಸ್ನಾನಕ್ಕೆ ಅಂತ ಹೋದಾಗ ಕಾಗೆ ಆ ಒಡವೆಗಳನ್ನ ನೋಡಿ ಅದರಲ್ಲಿ ಒಂದಿದ್ದಿದ್ದು ಸರಾನ ಬಾಯಲ್ಲಿ ಕಚ್ಕೊಂಡು ರಾಜಗೋಪುರದ ಮೇಲೆ ಹೋಗಿ ಕೂತ್ಕೋತು. ಆಗ ಮಹಾರಾಣಿ ಕೂತ್ಕೊಂಡ್ಲು, ರಾಜಭಟ್ರು ಓಡ್ ಬಂದರು. ಕಾಗೆನ ಹಿಡಿಯೋಣ ಅಂತ ಅವ್ರು ಆ ಕಡೆ ಹೋಗಿದ ತಕ್ಷಣ ರಾಜಗೋಪುರದಿಂದ ಕಾಗೆ ಹಾರೋಯ್ತು. ಆದರೆ ಇವ್ರು ಅದನ್ನು ಹಿಂಬಾಲಿಸಿದ್ರು. ಕಾಗೆ ಹಾರ್ತಾ ಇವರು ಕಾಣಿಸ್ತಾ ಇದ್ರು, ಇವ್ರ ಕೈಗೆ ಸಿಗಲಿಲ್ಲ. ಕಡೆಗೆ ತನ್ನ ಗೂಡಿದ್ದಿದ್ದ ಮರದ ಮೇಲೆ ಬಂದು ಕೂತ್ಕೋತು. ಅಷ್ಟರಲ್ಲಿ ರಾಜಭಟ್ರು ಅಲ್ಲಿಗೆ ಬಂದರು. ಅದರಲ್ಲಿ ಒಬ್ಬ ಮರ ಹತ್ತಬೇಕು ಅನ್ನೋಷ್ಟರಲ್ಲಿ ಕಾಗೆ ಹಾವಿದ್ದಿದ್ದ ಪೊಟ್ರೆಗೆ ಸರಾನ ಹಾಕಿ ಹಾರೋಯ್ತು. ಆಮೇಲೆ ಏನಾಗಿರ್ಬೋದು ಅಂತ ನಾನು ಹೇಳಬೇಕಾಗಿಲ್ಲ.
ಗೊತ್ತಾಯ್ತು ಬಿಡಿ ಡ್ಯಾಡಿ. ಶಕ್ತಿಯಿಂದ ಆಗದಿದ್ದನ್ನ ಯುಕ್ತಿಯಿಂದ ಗೆಲ್ಲಬೇಕು. ಆ ಮಂದಾರದ ಮೇಲೆ ರಿವೆಂಜ್ ತಗೋಬೇಕು ಅಂದರೆ ಅವಳ ಮದುವೆನ ಮುರಿತಾ ಹೋಗ್ಬೇಕು. ಗೊತ್ತಾಯ್ತು ಬಿಡಿ ಡ್ಯಾಡಿ. ಶಕ್ತಿಯಿಂದ ಆಗದಿದ್ದನ್ನ ಯುಕ್ತಿಯಿಂದ ಗೆಲ್ಲಬೇಕು. ಆ ಮಂದಾರದ ಮೇಲೆ ರಿವೆಂಜ್ ತಗೋಬೇಕು ಅಂದರೆ ಅವಳ ಮದುವೆನ ಮುರಿತಾ ಹೋಗ್ಬೇಕು. ನೀನಷ್ಟು ಮಾಡು, ಮಿಕ್ಕಿದ್ದು ನಾನು ನೋಡ್ಕೋತೀನಿ. ರಾಜಕಾರಣಕ್ಕೆ ಒಳ್ಳೆ ಪ್ರಾರಂಭನೇ ಮಾಡ್ತಾ ಇದೀಯ. ಇನ್ಮೇಲಾದರೂ ನಿನ್ನ ಕಪಿಚೇಷ್ಟೆ ಬಿಟ್ಟು ಜಾಣತನದಿಂದ ಬದುಕು. ಹರಿತವಾದ ಕತ್ತಿಗೆ ಜೇನುತುಪ್ಪ ಸವರಬೇಕು. ಜೇನುತುಪ್ಪ ತಿನ್ನೋ ಆಸೆಗೆ ಪ್ರಾಣಿ ತಾನಾಗಿ ತಾನೇ ನಾಲ್ಗೆ ಕತ್ತರಿಸ್ಕೊಳುತ್ತೆ ಕಣೋ. ಎಸ್ ಡ್ಯಾಡ್, ಇನ್ಮೇಲಿಂದ ಆಸಿಡ್ ಬೇಡ, ಜೇನುತುಪ್ಪ. ಆ ಜೇನುತುಪ್ಪನ ಯಾರ ಮೇಲೆ ಯಾವಾಗ ಹೇಗೆ ಅಪ್ಲೈ ಮಾಡ್ತೀನಿ ಅಂತ ನೋಡ್ತಾ ಇರಿ. ಪರವಾಗಿಲ್ಲ, ತಂದೆಗೆ ತಕ್ಕ ಮಗ ಆಗ್ತಾ ಇದ್ದಾನೆ. ನಿಮ್ಮನ್ನ ಮಹಾ ಚಾಣಾಕ್ಷ ಅನ್ಕೊಂಡಿದ್ದೆ. ಸರ್ವಚಿತ್ತಾರನ ಒಂದು ಕಪ್ಪು ಚುಕ್ಕೆ ನುಂಟು ಅಂತಾರಲ್ಲ, ಆ ಥರ ಮಾಡ್ಬಿಟ್ರಿ ನೀವು. ಯಾಕೆ ಹೀಗೆ ಹೇಳ್ತಿದ್ದೀರಿ? ಈಗ ನಾನೇನ್ ಮಾಡ್ಬಾರ್ದು ಮಾಡಿದೆ? ನಮ್ಮ ಹತ್ರ ಇದ್ದಿದ್ದು ಬ್ರಹ್ಮಾಸ್ತ್ರ, ಅದನ್ನು ತಗೊಂಡೋಗಿ ಗುಬ್ಬಿ ಮೇಲೆ ಪ್ರಯೋಗ ಮಾಡಿಬಿಟ್ಟಿದ್ದೀರಾ. ಈಗ ಮತ್ತೆ ಬ್ರಹ್ಮಾಸ್ತ್ರ ಬೇಕು ಅಂದ್ರೆ ನಾನು ಏನು ಮಾಡ್ಬೇಕು ಹೇಳಿ? ನೋಡಿ, ನೀವ್ ಏನ್ ಹೇಳ್ತಿದ್ದೀರೋ ನನ್ಗೊಂದು ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಅರ್ಥ ಆಗೋ ಹಾಗೆ ಹೇಳಿ. ಮಾಡಿರೋದೆಲ್ಲ ಅನರ್ಥದ ಕೆಲಸ. ಈಗ ಅರ್ಥ ಆಗೋ ಥರ ಹೇಳು ಅಂತ ಹೇಳ್ತಾ ಇದ್ದೀರಾ. ನಿಮ್ಗೆ ಹೇಗೆ ಹೇಳ್ಬೇಕು ನಾನು ಹೇಳಿ? ಅಲ್ಲ, ಗಗನಿಗೆ ಮದುವೆ ಆಗಿರೋ ವಿಚಾರನ ನೀವು ಮಂದಾರನಿಗೆ ಯಾಕೆ ಹೇಳಿದ್ರೆ ಅದನ್ನ ಹೇಳಿ. ಯಾಕೆ ಅಂದ್ರೆ ಅವಳು ನನ್ನ ಹೊಟ್ಟೆ ಉರ್ಸಿದ್ಲು. ಅದಕ್ಕೆ ನಾನು ಒಂದು ದೊಡ್ಡ ಬಾಂಬ್ ಹಾಕ್ತೆ. ನೀವು ನೋಡ್ಬೇಕಾಗಿತ್ತು ಅವಳ ಮುಖನ. ಒಳ್ಳೆ ಸುಟ್ಟು ಬದನೆಕಾಯಿ ತರ ಆಗಿತ್ತು. ಹಲೋ, ನೀವು ಹಾಕಿರೋದು ಬಾಂಬ್ ಅಲ್ಲ. ಅಷ್ಟೆಲ್ಲ ಸಂತೋಷ ಪಡಬೇಡಿ. ಅದು ಬರೀ ಪಟಾಕಿ. ಅದು ಟುಸ್ ಪಟಾಕಿ. ಅದು ಬರೀ ಟುಸ್ಸದ ಶಬ್ದ ಮಾಡುತ್ತೆ ಹೊರತು ಅವ್ರ ಮೈಗೆ ಯಾವ ಗಾಯನೂ ಮಾಡಲ್ಲ. ಮೈಗೆ ಗಾಯ ಆದರೆ ವಾಸಿ ಮಾಡ್ಬೋದು, ಆದರೆ ನಾನು ಮನಸ್ಸಿಗೆ ಗಾಯ ಮಾಡಿದ್ದೀನಿ. ನೀವು ಹಾಗೆ ಅಂದ್ಕೊಂಡಿದ್ದೀರಾ ಅಷ್ಟೇ, ಅಂಥದ್ದೇನೂ ಆಗಿರಲ್ಲ. ಇದು ಮಂದಾರನಿಗೆ ಬರೀ ಟೆಂಪರರಿ ಶಾಕ್ ಕೊಟ್ಟಿರುತ್ತಷ್ಟೇ. ಅದರಿಂದ ಅವಳು ಅಲರ್ಟ್ ಆಗ್ತಾಳೆ. ನಮ್ಮ ತಂತ್ರಕ್ಕೆ ಪ್ರತಿತಂತ್ರ ಅವಳು ರೂಪಿಸ್ತಾಳೆ. ಅವಳೇನು ಸಾಮಾನ್ಯದ ಹೆಣ್ಣಲ್ಲ, ಪ್ರಚಂಡಳು. ಹಾಗಂತೀರಾ? ಏನ್ ಮಾಡೋದೀಗ? ಬಿಲ್ಲಿಂದ ಬಾಣ ಗುರಿ ಇಡೋಕ್ ಮುಂಚೆನೆ ಅದು ಕೈಯಿಂದ ಜಾರ್ ಹೋಯ್ತಲ್ಲ. ಮೊದಲೇ ಈ ಬುದ್ಧಿ ಇರಬೇಕಾಗಿತ್ತು ಮೇಡಮ್ನವರೇ. ಅದಕ್ಕೆ ಹೇಳೋದು, ಬುದ್ಧಿನ ಆದೇಶಕ್ಕೆ ಯಾವತ್ತೂ ಒಪ್ಪಿಸಬಾರ್ದು. ಅದರಿಂದ ಯಾರಿಗೂ ಒಳ್ಳೇದಾಗೋದಿಲ್ಲ. ಫೈನ್, ಹಾಗಿದ್ದು ಆಗೋಯ್ತು. ನಥಿಂಗ್ ಟು ವರಿ. ಈಗ ಈ ವಿಷಯ ಹೇಗಿದ್ರೂ ಬಯಲಾಗಿದೆ. ಸದಾನಂದನ ಮನೆಯಲ್ಲಿ ಒಂದು ದೊಡ್ಡ ಕೋಲಾಹಲನೇ ನಡೆಯುತ್ತೆ. ಅಂದ್ರೆ ಜಗಳ ಕಿತ್ತಾಟ ಆಗುತ್ತೆ ಅಂತೀರಾ? ಗಗನ್ನ ಮನೆಯಿಂದ ಓಡಿಸ್ತಾರೇನೋ? ಓಡಿಸ್ಲಿ ಬಿಡಿ, ಇನ್ನೂ ಒಳ್ಳೇದೇ ತಾನೇ ಆಯ್ತು. ಇರೋನೊಬ್ಬ ಗಂಡು ಮಗ, ಮನೆ ಬಿಟ್ಟು ಓಡಿಸಿದ್ರೆ ಮನೆ ಅಡಿಪಾಯನೇ ಕುಸ್ತಾಗುತ್ತೆ. ಇಲ್ಲ, ಹಾಗಾಗೋದಿಲ್ಲ. ಅವರೆಲ್ಲ ಜಾಣರು. ಅವ್ರ ಮನೆ ಒಗ್ಗಟ್ಟನ್ನು ಮುರಿಯೋದಕ್ಕೆ ಒಡೆಯೋದಕ್ಕೆ ಅವ್ರು ಬಿಡೋದಿಲ್ಲ. ಅವ್ರ ಮನೆ ಸಾಮರಸ್ಯ ಕೆಡಬೇಕು ಅಂದರೆ ಒಂದು ಫಾರಿನ್ ಎಲಿಮೆಂಟು ಅವ್ರ ಮನೆ ಒಳಗಡೆ ಬೇಕು. ಅಂದರೆ ಈ ದೇಹದೊಳಗಡೆ ಒಂದು ಹಾರ್ಮ್ಫುಲ್ ಬ್ಯಾಕ್ಟೀರಿಯಾ ಸೇರ್ಕೊಳ್ಳುತ್ತಲ್ಲ. ಅದೇನೋಪ್ಪ, ನಿಮಗೆ ನೀವೇ ಅರ್ಥ ಆಗೋ ಹಾಗೆ ಮಾತಾಡ್ಕೋತಿದ್ದೀರಿ. ಅದೇನು ಅಂತ ನನಗೂ ಅರ್ಥ ಆಗ್ಬೇಕು ತಾನೆ. ನಿಮಗೆ ಅರ್ಥ ಆಗೋ ಥರನೇ ಹೇಳ್ತೀನಿ, ಚೆನ್ನಾಗಿ ಕೇಳಿಸ್ಕೊಂಡು. ಈಗ ಮಂದಾರನ್ನ ಸದಾನಂದನ ಫ್ಯಾಮಿಲಿನ ಅವ್ರ ಪಾಡ್ಗೆ ಅವ್ರಿರೋದು ಬಿಟ್ಬಿಡಿ.
ಅಂದರೆ ನೆಮ್ಮದಿಯಾಗಿರೋಕ್ಕೆ ಬಿಡಿ ಅಂತ ಅರ್ಥ ಅಲ್ಲ. ಅವ್ರು ಜಗಳ ಕಾಯ್ಕೊಳ್ತಾರೋ, ಒಂದಾಗ್ತಾರೋ, ಸಮಾಧಾನ ಮಾಡ್ಕೊಳ್ತಾರೋ, ಅವ್ರಿಗೆ ಹೇಗೆ ಬೇಕೋ ಅವ್ರು ಹಾಗೆ ಮಾಡ್ಕೊಳ್ಳಿ. ನೀವೀಗ ರಜನಿ ಹಿಂದೆ ಬೀಳಿ. ಅರ್ಥ ಆಗ್ಲಿಲ್ಲ. ಈಗ ನಾವು ರಜನಿನ ಛೂ ಬಿಡಬೇಕು. ನಿನಗೆ ಗಗನ್ಗೆ ಮದುವೆ ಆಗಿರೋ ವಿಚಾರ ಮಂದಾರನಿಗೆ ಗೊತ್ತಾಗಿದೆ ಅಂತ ಅವಳು ಹೇಳ. ಅದರಿಂದ ಏನಾಗುತ್ತೆ? ಏನಾಗುತ್ತಾ? ರಜನಿಗೆ ಸದಾನಂದನ ಮನೆ ಒಳಗೆ ನುಗ್ಗಕ್ಕೆ ಒಂದು ಪ್ಯಾಸೇಜ್ ಆಗುತ್ತೆ. ಆಗ ಅವಳು ಗಗನ್ನ ಪ್ರಾಣ ಹಿಂಡ್ತಾಳೆ. ಹಾಗಿದ್ರು ಈಗ ನಿಮ್ಮ ಮನೆಯವ್ರಿಗೆಲ್ಲ ನನ್ನ ವಿಚಾರ ಗೊತ್ತಾಗಿದೆ, ನಾನು ಯಾಕೆ ನಮ್ಮಪ್ಪನ ಮನೆ ಇರಲಿ ನಿಮ್ಮಪ್ಪನ ಮನೆಗೆ ಬರ್ತೀನಿ ಅಂತ ಹಠ ಮಾಡ್ತಾಳೆ, ಪ್ರಾಣ ತೆಗಿತಾಳೆ. ಆದ್ರೆ ಮಂದಾರ ಅದಕ್ಕೆ ಒಪ್ತಾಳ? ಅವಳು ಖಂಡಿತ ಅಡ್ಡಿ ಮಾಡೇ ಮಾಡ್ತಾಳೆ. ಒಂದಿನ ಕಥೆಯನ್ನ ಬೆಳ್ಳಿ ಪರದೆ ಮೇಲೆ ನೋಡಿ ಆನಂದಿಸಿತ ಮೊದಲು ಫಿಲಮ್ ಅಡ್ವರ್ಟೈಸ್ಮೆಂಟ್ ಬರ್ತಿತ್ತಲ್ಲ, ಹಾಗೆ ನೀವು ಸುಮ್ಮನೆ ನೋಡ್ತಾ ಇರಿ, ಮಿಕ್ಕಿದ್ದನ್ನ ನನಗೆ ಬಿಡಿ. आप सिर्फ देखते जाइए आगे क्या क्या होता है. ಏನಮ್ಮ ಯೋಚನೆ ಮಾಡ್ತಿದೀಯ? ನಾನು ಅಷ್ಟೊತ್ತಿಂದ ನೋಡ್ತಾ ಇದ್ದೀನಿ, ಗಂಭೀರವಾಗಿ ಕೂತಿದೀಯ. ಏನೋ ಬೇಜಾರಾಯ್ತು ಅಲ್ಲ, ಈ ಜನ ಹೀಗೆ ಯಾಕೆ ಅಂತ. ನಮ್ಮ ಪಾಡಿಗೆ ನಮ್ಮನ್ನ ಇರೋಕೆ ಬಿಡೋದಿಲ್ಲ, ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾರೆ. ಯಾರ ಬಗ್ಗೆ ಮಾತಾಡ್ತಿದೀಯಮ್ಮ? ಯಾರ ಬಗ್ಗೆ ಅಂತ ಹೇಳಿ, ಅವರು ಇವರು ಅಂತಲ್ಲ. ಅವರಿಲ್ಲ ಅಂದ್ರೆ ಇವರು, ಇವರಿಲ್ಲ ಅಂದ್ರೆ ಇನ್ಯಾರೋ. ಒಟ್ಟಿನಲ್ಲಿ ತಮ್ಮ ಪಾಡಿಗೆ ತಾವು ಇರೋದೇ ಇಲ್ಲ. ಬೇರೆಯವ್ರ ಬಗ್ಗೆ ಮಾತಾಡದೆ ಹೋದ್ರೆ ಅವ್ರಿಗೆ ತಿಂದಿದ್ದು ಅರ್ಗೋದೇ ಇಲ್ಲ. ಅರ್ಥ ಆಯ್ತು ಬಿಡಮ್ಮ. ಆ ಸುಶೀಲಮ್ಮ ಗಗನ ಬಗ್ಗೆ ಏನೋ ಮಾತಾಡಿದ್ಲು ಅಂತನಾ? ಒಟ್ಟಿನಲ್ಲಿ ತಮ್ಮ ಪಾಡಿಗೆ ತಾವು ಇರೋದೇ ಇಲ್ಲ. ಬೇರೆಯವ್ರ ಬಗ್ಗೆ ಮಾತಾಡದೆ ಹೋದ್ರೆ ಅವ್ರಿಗೆ ತಿಂದಿದ್ದು ಅರ್ಗೋದೇ ಇಲ್ಲ. ಅರ್ಥ ಆಯ್ತು ಬಿಡಮ್ಮ. ಆ ಸುಶೀಲಮ್ಮ ಗಗನ ಬಗ್ಗೆ ಏನೋ ಮಾತಾಡಿದ್ಲು ಅಂತನಾ? ಆ ಸುಶೀಲಮ್ಮನ ಮಾತು ಬಿಟ್ಟಾಕಮ್ಮ, ನಿನಗೆ ಬೇರೆ ಯಾರು ಸಿಕ್ತಿಲ್ವಾ? ನಮ್ಮ ಗಗನ್ ಆ ಜಂಬದ ಕೋಳಿನ ಮದುವೆ ಮಾಡ್ಕೊಳ್ತಾನ? ಅವಳು ಹೇಳಿದ್ಲು ಅಂತ ನೀನು ಬೇಜಾರು ಮಾಡ್ಕೊಂಡ? ಏನಾದರೂ ಮಾಡಿ ನಿನ್ನ ಮನಃಶಾಂತಿನ ಹಾಳು ಮಾಡಬೇಕು ಅನ್ನೋದೇ ಅವಳ ಉದ್ದೇಶ. ಹಾಗಂತೀರಾ? ಮುಂದೆ ತಿಂದೇನಂತೀಯ? ನಂಬು ಅಂತೀಯ? ನಮ್ಮ ಗಗನ್ ಅಂತನಲ್ಲಮ್ಮ. ಗಗನ್ ಅಂತವನಲ್ಲ ಅಂತ ನನಗೂ ಚೆನ್ನಾಗಿ ಗೊತ್ತು. ಆದರೆ ಅವಳಿದ್ದಾಳಲ್ಲ ರಜನಿ, ಅವಳು ಏನು ಮಾಡೋಕ್ಕೂ ಹೇಸೋಳಲ್ಲ. ಅದಕ್ಕೆ ಭಯ. ಏನು ಹೇಳ್ತಿದೀಯಮ್ಮ? ನಮ್ಮ ಗಗನ್ನು ನಮ್ಗೆ ಯಾರಿಗೂ ಹೇಳ್ದಂಗೆ ಆ ರಜನಿನ ಮದುವೆ ಮಾಡ್ಕೊಂಡಿದ್ದೀನಿ ಅಂತೀಯ? ಹಾಗಲ್ಲ, ಒಂದೊಂದ್ಸಲ ನನಗನ್ಸುತ್ತೆ ಅಕಸ್ಮಾತ್ ನಿಜವಾಗ್ಲೂ ಗಗನ್ ರಜನಿನ ಮದುವೆ ಆಗಿದ್ರೆ ಏನ್ ಗತಿ? ಬೆಂಕಿ ಇಲ್ದೆ ಹೊಗೆ ಆಡುತ್ತಾ ಅಂತ ಪ್ರಶ್ನೆ. ಯಾಕೆ ಎಲ್ರೂ ನಮ್ಮ ಮೇಲೆ ಸೇಟ್ ತೀರ್ಸ್ಕೊಳ್ಳೋಕೆ ಹೀಗೆ ಪಣ ತೊಟ್ಟು ನಿಂತಿದ್ದಾರೆ ಅಂತ ಅರ್ಥನೇ ಆಗ್ತಿಲ್ಲ. ಮಂದಾರ, ಹಾಗೆಲ್ಲ ಯೋಚನೆ ಮಾಡಬಾರ್ದಮ್ಮ. ನಾನು ಹೇಗಿದ್ದವನು, ನನ್ನನ್ನೇ ಬದಲಾಯಿಸ್ತೋಡು ನೀನು. ಖಂಡಿತ ನೀನು ದೇವ್ರು ಒಳ್ಳೇದು ಮಾಡ್ತಾನಮ್ಮ. ನನ್ನನ್ನು ನಿಮ್ಮ ಅಣ್ಣ ಅನ್ಕೊಳಮ್ಮ. ಹೌದಮ್ಮ, ನಮ್ಮ ವೆಂಕಿ ಅಂತೂ ನಿಮ್ಮ ಋಣದಲ್ಲೇ ಬೆಳೆದವನು. ನೀವಿಲ್ಲ ಅಂದಿದ್ರೆ
ಏನಾಗ್ತಿದ್ನೋ ಏನೋ. ನಿಮ್ಮಂಥವ್ರಿಗೆ ಯಾರಾದರೂ ಕೇಳಿ ಬಯಸಿದ್ರೆ ನಾನು ಸುಮ್ಮನೆ ಇರ್ತೀನ? ಇನ್ಮೇಲೆ ಆ ಸುಶೀಲಮ್ಮನ ಮೇಲೆ ಒಂದು ಕಣ್ಣಿಟ್ಟಿರ್ತೀನಿ. ಸುಶೀಲಮ್ಮನ ಮೇಲೆ ಮಾತ್ರ ಅಲ್ಲ, ಆ ರಂಗರಾಜು, ಧರ್ಮಪಾಲ ಅವ್ರ ಮೇಲೆ ಒಂದು ಕಣ್ಣಿಟ್ಟಿರ್ತೀನಮ್ಮ. ಇನ್ಮೇಲೆ ನಿಮ್ಮ ಮನೆಯವ್ರಿಗೆ ಯಾರೂ ತೊಂದರೆ ಕೊಡಲ್ಲಮ್ಮ. ಹಾಗೂ ಒಂದು ವೇಳೆ ಬಂದು ತೊಂದರೆ ಕೊಟ್ಟವ್ರಿಗೆ ನಾನು ಸುಮ್ಮನೆ ಬಿಡಲ್ಲ, ನಾನು ನೋಡ್ಕೊತೀನಮ್ಮ. ಹೆದರ್ಕೋಬೇಡ, ಈ ಅಣ್ಣ ನಿಮ್ಮ ಪಾಲ್ಗೆ ಯಾವತ್ತೂ ಇರ್ತಾನೆ. ವೆರಿ ಗುಡ್. ಇವತ್ತು ನನಗೆ ಎಷ್ಟು ಸಂತೋಷ ಆಗ್ತಿದೆ ಅಂತ ನಿಮ್ಗೆ ಹೇಗೆ ಹೇಳಿ? ಅದು ಯಾವತ್ತಿದ್ರೂ ಆಗಲೇಬೇಕಾಗಿತ್ತು ರಜನಿ. ಒಟ್ಟಿನಲ್ಲಿ ನಿನ್ನ ಆಸೆ ನೆರವೇರ್ತಲ್ಲ. ಹೌದು, ನನ್ನ ಹೊಟ್ಟೆಗೆ ಹಾಲು ಸುರಿದಷ್ಟು ಸಂತೋಷ ಆಗ್ತಾ ಇದೆ. ಸುಶೀಲಮ್ಮ, ಈಗ ಇನ್ನೇನು, ನೇರವಾಗಿ ಹೋಗಿ ಗಗನ್ನ ಮೀಟ್ ಮಾಡ್ತೀನಿ, ಅವನನ್ನು ಕೇಳ್ತೀನಿ. ಇನ್ನೇನಪ್ಪ, ನಮ್ಮಿಬ್ರ ಮದುವೆ ವಿಷಯ ನಿಮ್ಮ ಮನೆಯವ್ರಿಗೆಲ್ಲ ಗೊತ್ತಾದ್ಮೇಲೆ ನಾನು ನಮ್ಮ ಡ್ಯಾಡ್ ಮನೇಲಿ ಇನ್ನೇನು ಮಾಡಲಿ ಅಂತ. ನೀನೇ ಬಂದು ಕರ್ಕೊಂಡು ಹೋಗ್ತೀಯೋ ಅಥವಾ ನಾನೇ ನಿಮ್ಮ ಮನೆಗೆ, ಅಂದರೆ ನಮ್ಮ ಅತ್ತೆಗೆ ಫೋನ್ ಮಾಡಿ ಆರತಿ ತಟ್ಟನ್ನ ರೆಡಿ ಮಾಡ್ಕೊಳ್ಳಿ ಅಂತ ಹೇಳು ಅಂತ ಕೇಳ್ತೀನಿ. ಒಂದು ನಿಮಿಷ ರಜನಿ. ಯಾಕೆ, ಏನಾಯ್ತು? ನೀನು ಆತರ ಪಡ್ತಿದ್ಯಾ ಅನ್ಸುತ್ತೆ. ಈಗ ನೀನು ಹುಷಾರಾಗಿರ್ಬೇಕು. ಇಷ್ಟು ದಿನ ಗುಟ್ಟಾಗಿದ್ದ ವಿಷಯ ಈಗ ಎಲ್ರಿಗೂ ಗೊತ್ತಾಗಿದೆ. ಯಾರ್ಯಾರ ರಿಯಾಕ್ಷನ್ನು ಹೇಗೇಗಿರುತ್ತೋ ಯಾರಿಗೆ ಗೊತ್ತು. ಅದಕ್ಕೆ ನೀನೇನು ಮಾಡ್ಬೇಕು ಗೊತ್ತಾ? ಏನು ಮಾಡಬೇಕು? ಈಗ ನೀನು ಗಗನ್ನ ಮೀಟ್ ಮಾಡಬಾರ್ದು. ಅಯ್ಯೋ, ಇದೇನ್ರಿ ಹೀಗೆ ಹೇಳ್ತಾ ಇದ್ದೀರಾ? ನನ್ನ ಥ್ರಿಲ್ನೆಲ್ಲ ಹಾಳು ಮಾಡ್ತಾ ಇದ್ದೀರಾ ನೀವು. ನಾನು ನಿನ್ನ ಥ್ರಿಲ್ಲನ್ನು ಹಾಳು ಮಾಡ್ತಿಲ್ಲ. ಆ ಥ್ರಿಲ್ ನಿನಗೆ ಹಾಗೆ ಸಿಗಬೇಕು ಅಂದರೆ ಮೊದಲು ನೀನು ಯಾರನ್ನ ಮೀಟ್ ಮಾಡಬೇಕು ಹೇಳು ನೋಡೋಣ. ಯಾರನ್ನು ಮೀಟ್ ಮಾಡಬೇಕು? ಏನೋಮ್ಮ, ನಂಗೆ ಗೊತ್ತಾಗ್ತಾ ಇಲ್ಲ. ಈಗ ನಮ್ಮಿಬ್ರು ಕಾಮನ್ ಎನಿಮಿ ಯಾರು ಹೇಳು ನೋಡೋಣ. ಆಬ್ವಿಯಸ್ಲಿ ಇನ್ಯಾರು, ಮಂದಾರ ತಾನೆ. ಅವಳೇ ತಾನೇ ನನಗೆ ಚಾಲೆಂಜ್ ಮಾಡಿದ್ದು. ನಿಮಗೂ ಅವಳೇ ಅವಮಾನ ಮಾಡಿದ್ಲು ಅಂತ ಹೇಳಿದ್ರಿ. ಕರೆಕ್ಟ್. ಅದಕ್ಕೆ ಮೊದಲು ನೀನು ಅವಳನ್ನ ಮೀಟ್ ಮಾಡಬೇಕು. ಏನಾಯ್ತೆ ನಿನ್ನ ಚಾಲೆಂಜು ಅಂತ ಅವಳನ್ನ ಕೇಳು. ನಿಮ್ಮ ಮದುವೆ ರಿಜಿಸ್ಟರ್ ಆಗಿರೋ ಆ ಸರ್ಟಿಫಿಕೇಟ್ನ ಅವಳ ಮುಖಕ್ಕೆ ಹಿಡಿ. ಆಗ ಅವಳಿಗೆ ಮಂಗಳಾರತಿ ಎತ್ತದ ಹಾಗಾಗುತ್ತೆ. ನಾಟ್ ಎ ಬ್ಯಾಡ್ ಐಡಿಯಾ. ನೀವು ಹೇಳೋದು ಸರಿನೇ. ಅವಳಿಗೆ ಅದನ್ನು ತೋರಿಸಿದ್ರೆ